I'm ready to take the risk, yo. ಅಬ್ಬಬ್ಬಾ ನನ್ನ ಮದುವೆ ಎಣ್ಣೆ ಈ ಸೀರಿಯಲ್ ಎಷ್ಟು ಮುದ್ದ ಕಾಣ್ತಿದೆಯಲ್ಲೇ. ನಿಲ್ಲಿಸ್ತೀಯಾ? ನನಗೆ ಅಲ್ಲಿ ಟೆನ್ಷನ್ ಕೊಟ್ಟು ನೀನು ಇಲ್ಲಿ ಬಂದು ಪಾರ್ಟಿ ಮಾಡ್ತಾ ಇದೀಯಾ? ಏನಾಯ್ತು ಖುಷಿ ಇವಾಗ? ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ನಿಂಗೆ ಮುಂಚೆನೇ ಹೇಳಿದ್ದೀನಿ. ಈಗ ಈ ಮದುವೆ ನಿಲ್ಲಿಸ್ತೀಯೋ ಇಲ್ವೋ? ಯಾಕೆ ನಗ್ತಾ ಇದೆಯಾ? ಅಲ್ಲ ಖುಷಿ, ಇದೇ ಡೈಲಾಗ್ನ 69 ಟೈಮ್ ಹೇಳಿದೆಯಾ? ರೌಂಡ್ ಫಿಗರ್ ಆಗ್ಬಿಡುತ್ತಾ, ಇನ್ನೊಂದ್ಸರಿ ಹೇಳ್ತೀಯಾ? ಏ ಬಂಗಾರದಂತ ಬೀರ್ ನನ್ನ ಎಲ್ಪಾಲ್ ಮಾಡ್ದಲ್ಲಿ ನಾವು ಬೀರ್ ಸಿಗರಂತ ಎಷ್ಟು ಕಷ್ಟಪಡ್ತೀವಿ ಗೊತ್ತಾ? ಹೌದಾ? ನೀನೇನಾದ್ರೂ ನಮ್ಮ ಮದುವೆ ಆದ್ರೆ ಇದೇ ಬಿಯರ್ ಬಾಟ್ಲಿಂದ ನಿನ್ನ ಚುಚ್ಚಿಬಿಟ್ಟು ನಾನು ಜೈಲಿಗೆ ಹೋಗ್ಬಿಡ್ತೀನಿ. ನಾಳೆ ಮದುವೆ ಇಟ್ಕೊಂಡು ಮರ್ಡರ್ ಮಾಡೋ ಪ್ಲಾನಾ? ಬಾರೇ ಬಾ, ಚುಚ್ಚು ಬಾರಿ. ಓಯ್ ಮಾವ, ನೀನೇನಾದ್ರೂ ನನ್ನ ಮದುವೆ ಆದ್ರೆ ನಿನ್ನ ಫಸ್ಟ್ ನೈಟಲ್ಲೇ ಮರ್ಡರ್ ಮಾಡೋದು ಪಕ್ಕ. ಮರ್ಯಾದೆಯಿಂದ ಕೆಳಗಡೆ ಹೋಗಿ ಅಪ್ಪ ಅಮ್ಮನ ಹತ್ರ ನಮ್ಮಿಬ್ರು ವಿಷಯ ಮಾತಾಡಿ ಈ ಮದುವೆ ನಿಲ್ಸಿದ್ರೆ ಸರಿ. ಏನೇ ನಾನು ಕೆಳಗಡೆ ಹೋಗಿ ನಿನ್ನ ಮಗಳು ನನ್ನ ಫಸ್ಟ್ ದಿನನೇ ಎತ್ತು ಬಿಡ್ತೀನಿ ಅಂತಂದು ಹೇಳ್ತಿದ್ದಾಳೆ ಅಂತ ಹೇಳ? ಸರಿನೇ, ಹೇಳ್ತೀನಿ ಬಿಡು. ಮಾವ, ತುಂಬಾ ಬುದ್ಧಿವಂತಿಕೆ ತೋರಿಸ್ಬೇಡ. ಹೌದು, ನಾನು ಇಷ್ಟೆಲ್ಲ ಬೇಡ ಅಂದ್ರೂ ನನ್ನೇ ಮದುವೆ ಆಗ್ಬೇಕು ಅನ್ಕೊಂತಿದ್ಯಲ್ಲ, ಯಾಕೆ? ಅಲ್ಲ ಖುಷಿ, ನಿಜ ಹೇಳು. ನನಗಿಷ್ಟ ಇರ್ಲಾರ್ದಂಗೆ ತಲೆಗೆ ಮಲ್ಲಿಗೆ ಹೂವು, ಕೈಗೆ ಮೆಹಂದಿ, ನನಗಿಷ್ಟ ಆಗ್ಲಿ ಅಂತ ತಾನೇ ನೀನು ಹಾಕೊಂಬಂದಿರೋದು. ಓಯ್ ಅಷ್ಟೇನು ಸೀನಿಲ್ಲ. ನಿಮ್ಮ ಅತ್ತೆ ಆದವಳು ಅಂದರೆ ನಮ್ಮಮ್ಮ ನಿಮ್ಮ ಮಾವಂಗೆ ಮೆಹಂದಿ ಇಷ್ಟ, ಹೂ ಇಷ್ಟ ಅಂತ ಹೇಳಿ ಹೂ ಮುಡ್ಕೋ ಮೆಹಂದಿ ಹಾಕೋ ಅಂತ ಹೇಳಿ ರೆಡಿ ಮಾಡಿಸಿದ್ದಾರೆ. ನನಗೇನು ಇಷ್ಟ ಇಲ್ಲ. ಯಾಕೆ? ಅಬ್ಬಾ ಸರಿನೇ, ನಾನು ಕನ್ವಿನ್ಸ್ ಆಗೋ ಥರ ಯಾವುದಾದ್ರೂ ಒಂದು ರೀಸನ್ ಹೇಳು, ಈ ಮದುವೆ ಇಲ್ಲೇ ನಿಲ್ಲಿಸ್ಬಿಡ್ತೀನಿ. ಒಂದಲ್ಲ 2 ಹೇಳ್ತೀನಿ ಕೇಳು. ಸರಿ ಹೇಳು. ನಾನು ಓದಬೇಕು. ಇತ್ತೀಚೆಗೆ ಎಲ್ಲ ಹುಡುಗಿರು ಇಂಡಿಪೆಂಡೆಂಟ್ ಆಗಿ ಬದುಕಕ್ಕೆ ಜಾಬ್ ಹೋಗ್ತಾ ಇದ್ದಾರೆ. ನನಗೆ ನಿನ್ನ ಮೇಲೆ ಡಿಪೆಂಡ್ ಆಗಕ್ಕೆ ಇಷ್ಟ ಇಲ್ಲ. ನಾನು ಜಾಬ್ ಮಾಡಬೇಕು, ಅದಕ್ಕೆ ನಾನು ಓದಬೇಕು. ಓದ್ಕೋ, ಯಾವನ್ ಬೇಡ ಅಂದ? ಮದುವೆ ಆದಮೇಲೆ ನಾನು ಆಫೀಸ್ಗೆ ಹೋಗ್ತೀನಿ, ನೀನು ಕಾಲೇಜ್ಗೆ ಹೋಗು, ಪ್ರಾಬ್ಲಮ್ ಸಾಲ್ವ್ ಅಲ್ಲ? ಏನು ಸಾಲ್ವು? ಈಗ ಹಿಂಗೆ ಹೇಳ್ತೀಯಾ? ಮದುವೆ ಆದಮೇಲೆ ಖುಷಿ ಅದು ಮಾಡು ಇದು ಮಾಡು ಅಂತ ನನ್ನ ಕೈಲೇ ಎಲ್ಲ ಸೇವೆ ಮಾಡಿಸ್ಕೊತೀಯಾ? ಮಾಮು, ಓದ್ಬೇಕನ್ನೋ ಆಸೆ ಇರೋ ಹುಡುಗಿಗೆ ನಾವು ಎಂಕರೇಜ್ ಮಾಡ್ತೀವಿ, ಮತ್ತೆ ಯಾರು ಮಾಡ್ತೀರಿ ಮಾಮು? ಎಂಕರೇಜ್ ಮಾಡಬೇಕು. ಮಾಡಬೇಕು. ಅದು ನಿಜವಾಗ್ಲೂ ಓದೋ ಹುಡುಗಿಯರು ಮಾಡಬೇಕು, ಆದರೆ ಇಂಥ ಮಬ್ಬು ಹುಡುಗಿಯರಿಗೆಲ್ಲ. ಸರಿನೇ, ನಿನ್ನ ಬಿ.ಟೆಕ್ ಒಳಗಡೆ ಎಷ್ಟು ಬ್ಯಾಕ್ಲಾಗ್ಸ್ ಇದಾವೆ ಹೇಳ್ತೀಯಾ? ಸರಿ, ನಾನು ಹೇಳ. ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಎಷ್ಟಿದಾವೆ? 18. ಎಷ್ಟಿದ್ರೆ ನಿನಗೇನು? ನಾನು ಮನ್ಸು ಮಾಡಿದ್ರೆ ಒಂದೇ ವರ್ಷದಲ್ಲಿ ಎಲ್ಲ ಕ್ಲಿಯರ್ ಮಾಡ್ತೀನಿ. ಸರಿ ಕಡೆ, A+B² ಫಾರ್ಮಲ್ ಹೇಳ ನೋಡೋಣ. ಹೇಳ್ತೀನಿ, ನನಗೇನು ಭಯನಾ? ಹಾಂ ಹೇಳು ಹೇಳು ಹೇಳು. A² ಪ್ಲಸ್ ಹಾಂ B² ಹಾಂ ಈಕ್ವಲ್ಸ್ ಟು A². ಹಾಂ ಮಾಮು, ನಂಗೆ ಟೆನ್ನಿಸ್ ಸ್ಕ್ವೇರ್ ಗೊತ್ತು, ಮ್ಯಾಕ್ಸ್ ಸ್ಕ್ವೇರ್ ಗೊತ್ತು, ಇದು ಯಾವ್ದು ಮಾಮ? A²? ಇದೇ ಆದ್ರೆ A² A+B² ಫಾರ್ಮಲ್ ಗೊತ್ತಿಲ್ಲ. ದೊಡ್ಡ IAS ಆಗ್ತೀನಿ, IPS ಆಗ್ತೀನಿ ಅಂತ ಬಿಲ್ಡಪ್ ಬೇರೆ, ಸಿನಿಮಾ ಡೈಲಾಗ್ ಬೇರೆ. ಸರಿನೇ, 2ನೇ ರೀಸನ್ ಯಾವುದು? ನಾನು ಒಂದು ಹುಡುಗನ್ನ ಲವ್ ಮಾಡ್ತಾ ಇರೋದು ನಿಂಗೂ ಗೊತ್ತು ತಾನೆ? ಏನು ಲವ್? ಹೌದು, ಅವನ ಹೆಸರು ಚಪ್ರಿ. ಮಾಮು, ಖುಷಿ ಲವ್ ಮಾಡಿ ವಿಷಯ ನಿಂಗೆ ಮುಂಚೆನೇ ಗೊತ್ತಿತ್ತಾ? ಹೋಗಿ ಹೋಗಿ ಆ ಚಪ್ರಿನ ಲವ್ ಮಾಡೋಣ, ಅದು ಕೂಡ ಇನ್ಸ್ಟಾಗ್ರಾಮ್ ನೋಡಿ. ಚಪ್ರಿ ಅಲ್ಲ, ಮುಖೇಶ್. ಅರ್ಧೋಗಿರೋ ಪ್ಯಾಂಟು ಕಿತ್ತೋಗಿರೋ ಶರ್ಟ್ ಹಾಕೊಂಡು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋರಿಗೆ ಚಪ್ರಿ ಅಲ್ಲ, ಅದು ಇನ್ನೇನಂತಾರೆ? ನಮ್ಮ ದರಿದ್ರಕ್ಕೆ ಅಂತ ನನ್ನ ಮಗಳಿಗೆ ಹುಡುಗಿಯರು ಬೀಳ್ತಾರೆ. ನನ್ನ ಲವ್ ನನ್ನ ಇಷ್ಟ. ನೀನು ರೀಸನ್ ಕೇಳಿದೆ, ನಾನು ಹೇಳಿದೆ. ಇವಾಗೇನು ಕೆಳಗಡೆ ಹೋಗಿ ಮದುವೆ ನಿಲ್ಲಿಸ್ತೀಯೋ ಇಲ್ವೋ? ಇಷ್ಟೆಲ್ಲ ಕೇಳಿದ್ಮೇಲೆ ಫಿಕ್ಸು, ನಿನ್ನ ಮದುವೆ ಆಗಲೇಬೇಕು. ಇವಾಗೇನು ನೀನು ನನ್ನ ಮಾತು ಕೇಳಲ್ಲ ಅಲ್ಲ? ಮಾಡ್ತೀನಿ ಇರು ನಿಂಗೆ. ಬಾರೆ ಹೋಗೋಣ. ಖುಷಿ, ಮೆಹಂದಿ ಸ್ವಲ್ಪ ಜಾಸ್ತಿ ಹಚ್ಕೊಬಮ್ಮ, ಕೆಂಪು ಕಾಣ್ಬೇಕು ಕೊಡು. ಇವಾಗ ಕಿಚಡಿ ಏನು ಉಪಯೋಗ? ಮದ್ವೆ ಅಂತ ಹೇಳಿದ್ಮೇಲೆ ಅಂಕಲ್ ಆಂಟಿ ಜೊತೆ ಮಾತಾಡ್ಬೇಕಿತ್ತು ತಾನೆ? ಹೌದು, ನೀನು ಏನು ಹೇಳಿ ಒಪ್ಸಿದ್ರು ಮದ್ವೆಗೆ? ಏನು ನಾನು ಅವನ್ನ ಮದುವೆ ಆಗ್ಬೇಕಾ? ಚಾನ್ಸೇ ಇಲ್ಲ. ಏನೇ ಮಾವನಿಗೆ ಅವನು ಏನು ಅಂತ ಹೇಳ್ತೀಯ ನೀನು? ಸರಿ, ಮಾವ ಅವ್ರನ್ನ ನಾನು ಮದುವೆ ಆಗಲ್ಲ, ಓಕೆನಾ? ಏನೇ ಕಡಿಮೆ ಅವನಿಗೆ? ನೋಡಕ್ಕೆ ಚೆನ್ನಾಗದಾನ, ಒಳ್ಳೆ ಜಾಬ್ ಐತಿ, ಮತ್ತೇನು ಕಡಿಮೆ? ಫೀಲಿಂಗ್ಸ್ ಕಡಿಮೆ. ಏನೋ? ನನಗೆ ಮಾವನ ಮೇಲೆ ಫೀಲಿಂಗ್ಸ್ ಇಲ್ಲ. ಫೀಲಿಂಗ್ಸ್ ಇಲ್ಲದೆ ಹೆಂಗೆ ಮದುವೆ ಆಗಲಿ? ಏನು ಫೀಲಿಂಗ್ಸು? ನನಗೆ ನಿಮ್ಮ ಅಮ್ಮನ ಮೇಲೆ ಫೀಲಿಂಗ್ಸ್ ಇತ್ತಾ? ಆದರೂ ಮದುವೆ ಆಗಲಿಲ್ಲ, ನೀನು ಹುಟ್ಟಲಿಲ್ಲ. ಅದಕ್ಕೆ ತಾನೆ ದಿನ ಇಬ್ರು ಜಗಳ ಆಡೋದು. ಕೇಳಿದ್ಲ ಅವಳು ನಿಮ್ ಫೀಲಿಂಗ್ಸ್ ಬಗ್ಗೆ? ಎಕ್ಸಾಂಪಲ್ಗೆ ಅಂತ ಹೇಳಿದ್ದು ಕಣೆ ಅದು. ಸಾಕು ಮುಚ್ಚ್ರಿ ಬಾಯಿ. ನನಗೆ ಬಾಯಿ ಮುಚ್ಚಿ. ಹೌದು ಅಂತೀನಿ, ಏನ್ ಇವಾಗ? ಅಯ್ಯೋ ಸಾಕು ನಿಲ್ಸಿ, ನಾನಿನ್ನು ಓದ್ಬೇಕು. ಏನಮ್ಮ ಓದ್ತೀಯಾ?
ಓದಿ IPS ಆಗ್ತೀಯಾ IAS ಆಗ್ತೀಯಾ? ಮೊದಲು ಬ್ಯಾಕಲ್ಲಿರೋ ಸಬ್ಜೆಕ್ಟ್ನ ಕ್ಲಿಯರ್ ಮಾಡ್ಕೋ. ಈಗ ಬುಕ್ಕ ಸೀದಾ ಹಿಡ್ಕೊ. ಆದರೂ ನಾನು ಒಬ್ರನ್ನ ಲವ್ ಮಾಡ್ತಾ ಇದ್ದೀನಿ. ಏನು 2 ಇಟ್ಕೊಕೊಂಡ್ಬಿಟ್ಯಾ? ನಿನ್ನೆಂತ ಲವ್ವೇ? ಮುಖೇಶ್ನ ಲವ್ ಮಾಡಿದ್ಯಾ ತಾನೆ? ಬರಕ್ಕೆ ಹೇಳು, ಬಂದು ಆರಿಸ್ಕೊಂಡು ಹೋಗ್ಲಿ. ನಿಮ್ಮ ಮದ್ವೆಗೆ ಅವಶ್ಯಕತೆ ಬಿದ್ದರೆ ನಾನು ಹೆಲ್ಪ್ ಮಾಡ್ತೀನಿ. ನಿಜನಾ? ಸರಿ ಕಣೆ, ನಾನು ಮದ್ವೆಲಿ ಸಿಗ್ತೀನಿ. ನನ್ನ ಮಾತು ಕೇಳಮ್ಮ, ನಿಮ್ಮ ಮಾವ ನಿನ್ನ ಚೆನ್ನಾಗಿ ನೋಡ್ಕೊತಾನೆ. ಲೈಫಲ್ಲಿ ತುಂಬ ಖುಷಿಯಾಗಿರ್ತೀಯ. ಏನೂ ಆಲೋಚನೆ ಮಾಡಲಾರ್ದೇ ಮದುವೆ ಆಗು. ಮಮ್ಮಿ, ಇವತ್ತು ನಾನು ಯಾರು ತಡೆಯೋರೇ ಇಲ್ಲ. ಇವಳೇನಪ್ಪ ನೈಟಿಲಿದ್ದಾಳೆ? ಖುಷಿ, ಏನು ನೈಟಿಲಿದೆಯಾ? ಯಾಕೆ ನೈಟಲ್ಲಿದ್ರೆ ಫಸ್ಟ್ ನೈಟ್ ಮಾಡ್ಕೊಳಲ್ವಾ? ಸೀರಿಯಲ್ ಇದ್ರೆ ಒಂದು ಫೀಲ್ ಇರುತ್ತೆ ಅಂತ. ಏನು? ಹಾಂ, ಏನಿಲ್ಲ. ಸರಿ ಬಾ, ಹಾಲು ಕೊಡಿ. ಹಾಲು ಕೊಡಿ. ಹಾಲೆ ತಾನೆ. ನೀನೇನಾದರೂ ನನ್ನ ಮದುವೆ ಆದರೆ ನಿನ್ನ ಫಸ್ಟ್ ನೈಟಲ್ಲೇ ಮರ್ಡರ್ ಮಾಡೋದು ಪಕ್ಕ. ಈಗ ತಾನೇ ಊಟ ಮಾಡ್ಕೊಂಡ್ಬಂದೆ ಖುಷಿ. ಇವಾಗೇನು ಕುಡಿತೀಯೋ ಇಲ್ವೋ? ಆ ಥರ ಕಾಣ್ತಾ ಇಲ್ಲ. ಏನೋ ಒಂದು ದೇವ್ರ ಮೇಲೆ ಭಾರ ಹಾಕಿ ಕುಡಿದಾಯ್ತು. ಯೋಚನೆ ಮಾಡಬೇಡ, ಅದರಲ್ಲೇನು ನಾನು ವಿಷ ಹಾಕಿಲ್ಲ. ನಿನ್ನ ಅಷ್ಟು ಈಸಿಯಾಗಿ ಸಾಯಕ್ಕೆ ನಾನು ಬಿಡಲ್ಲ. ಇದ್ದೇನಪ್ಪ ಇವಳು ಇಷ್ಟೊಂದು ಸೇರಿ ಇಟ್ಕೊಂಡಳೆ. ಸರಿ, ಅದೆಲ್ಲ ಈಗೇನು ಮಾಡೋಣ? ಏನೂ ಇಲ್ಲ. ನೀನು 1 ಫಿಂಗರ್ ನನಗೇನಾದರೂ ಟಚ್ ಆದರೆ ಎಲ್ರಿಗೂ ಕರೆಸ್ಬಿಡ್ತೀನಿ. ಅಯ್ಯೋ ನನ್ನ ಬಂಗಾರ, ನೀನು ಕಿರ್ಚಿದ್ರೆ ಹೊರಗಿರೋರು ನನ್ನ ಕಿಂಗ್ ಅನ್ಕೊಂತಾರೆ ಹೊರತು ಒಳಗೆ ಯಾರೂ ಬರಲ್ಲ. ಏ ಮಾವ, ನಿಂಗೆ ನಾಚಿಕೆ ಆಗಲ್ವಾ? ಈಗ ಏನಾದರೂ ನೀನು ಸುಮ್ಮನೆ ಮಲ್ಕೊಳ್ಳಿಲ್ಲ ಅಂದರೆ ನಾನು ಹೋಗಿ ಬಾತ್ರೂಮಲ್ಲಿ ಮಲ್ಕೊಂಡ್ಬಿಡ್ತೀನಿ. ಬೇಡ, ನಾನೇ ಮಲ್ಕೊತೀನಿ. ಅಯ್ಯೋ ದೇವ್ರೆ. ಕಂಟ್ರೋಲ್ ಆಗ್ತಿಲ್ಲಪ್ಪ. ಖುಷಿ, ಮುಚ್ಕೊಂಡು ಮಲ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಚುಚ್ಚ ಸಾಯಿಸ್ಬಿಡ್ತೀನಿ. ಬೇಡ. ಖುಷಿ, ಎಷ್ಟೊತ್ತೆ? ಮಟನ್ ತಗೊಂಬಾರೆ ಬೇಗ. ನನ್ನ ಮಗನೇ ಮಟನ್ ಬೇಕಾ ನಿಂಗೆ? ಮಟನ್ನು ಮಾಡ್ತೀನಿ ಇರು. ಖುಷಿ, ಬೇಗ ತಗೊಂಬಾರೆ. ಎಷ್ಟೊತ್ತು ಕಾಯೋದು? ಓ ನನ್ನ ಬಂಗಾರ. ನೋಡಿದ್ರೆ ಅಂದರೆ ನನ್ನ ಮಗಳು ಎಷ್ಟು ಪ್ರೀತಿ ಮಾಡ್ತಾಳೆ ನಿಮಗೆ. ಭಾಳ ಅದೃಷ್ಟ ಮಾಡಿರಿ ನೀವು. ಮಟನ್ ಪೀಸು ತಿನ್ರಿ. ಹೌದು ಮಾವ, ಸ್ಮೆಲ್ ಗಮ್ ಅಂತೈತೆ. ಇವತ್ತು ತಿನ್ಬಿಡೋಣ. ನಿಮ್ಮೋನ ಏನು ಖಾರ ಇಷ್ಟೊಂದು? ತಿನ್ಬೇಕಂತ ಮಾಡಿಯಾ ಸಾಯಿಸ್ಬೇಕಂತ ಮಾಡಿಯಾ? ಬೇಕು ನನ್ನ ಮಗನೇ ನೀನು. ಅಲ್ಲ ಖುಷಿ, ಖಾರ ಸ್ವಲ್ಪ ಕಡಿಮೆ ಹಾಕ್ಬೇಕಲ್ವಾ? ಅಲ್ರಿ ಹೇಳಂದ್ರೆ ನನ್ನ ಮಗಳು ಅಷ್ಟು ಪ್ರೀತಿಯಿಂದ ಮಟನ್ ಮಾಡಿ ತೊಗೊಂಡು ಕೊಟ್ಟಾಳ. ಇಷ್ಟು ಖಾರ ತಿನ್ನಲಿಲ್ಲ ಅಂದ್ರೆ ಹೆಂಗೆ? ಆಯ್ತು ಮಾವ, ನೀನು ಸ್ವಲ್ಪ ತಿನ್ರಿ. ಇಲ್ಲ, ನಾ ಹೊಟ್ಟಾಗಿನಿ. ನೀವು ತಿನ್ನಿಸಿದ್ರೆ ತಿಂತೀನಿ. ಹೌದಾ? ತಗೊಳ್ಳಿ, ನಿಮ್ಮ ಮಗಳ ಪ್ರೀತಿನ ನೀವು ಸ್ವಲ್ಪ ತಿನ್ನಿ. ತಗೊಳ್ಳಿ. ನಿಮ್ಮ ಮಗನ ಇಷ್ಟಕ್ಕೊಂದು ಖಾರ ಹಾಕೋದು? ಇನ್ನೊಂದ್ಸರಿ ಮಾವ ಮಟನ್ ಸಾವಸನೆ ಬೇಡ ಅಂತಾನೆ. ಆ ಥರ ಏನೂ ಆಗಲ್ಲ. ನಾನು ಆಫೀಸಿಗೆ ಬರ್ತಾಯಿದ್ದೀನಿ, ನೀನು ಫೋನ್ ಇಡು.
ಏನು ಹಗಲ್ ಕನ್ಸ್ ಕಾಣ್ತಾ ಇದೆಯಾ? ಅಂಥದ್ದೇ. ರಾತ್ರಿ ಎಲ್ಲ ಕ್ರೋಮ್ ನೋಡ್ಕೊಂಡು ಜಾಗರಣೆ ಮಾಡಿದ್ರೆ ಬೆಳಗ್ಗೆ ಹಿಂಗೆ ಆಗೋದು. ಬರೋರ ಹತ್ರ ಬಂದರೆ ಆ ಕ್ರೋಮಲ್ಲಿ ನಂದೇನು ಕೆಲಸ ಇರುತ್ತೆ? ಅದು ಇರ್ಲಾರ್ದಕ್ಕೆಲ್ಲ ಇಷ್ಟೆಲ್ಲ ಆಗ್ತಾ ಇರೋದು. ಸರಿ ಸರಿ ಸಾಕು, ನಿನ್ನೇನು ಹೊರಡು, ನಂಗೆ ತುಂಬ ಕೆಲಸ ಇದೆ. ಅಬ್ಬಾ, ಮನೆ ಕೆಲಸ ಹೇಳ್ಕೊಟ್ಟಿದ್ದಕ್ಕೆ ನಮ್ಮ ಮತ್ತೆ ಟ್ಯಾಂಕ್ಸ್ ಹೇಳಬೇಕು. ಹಲೋ ಹಲೋ, ಅಷ್ಟೇನು ಸೀನಿಲ್ಲ. ನೀನು ಹೋದ್ಮೇಲೆ ಒಂದು 10 ದೋಸೆ ತಿಂದ್ಬಿಟ್ಟು PUBG 2 ಗಂಟೆ ಆಡಿ ಆಫ್ಟರ್ನೂನ್ಗೆ ಒಂದು KFC ಬಕೆಟ್ ತಿಂದು ನೈಟ್ ಡಿನ್ನರ್ ಮಾಡಿ ನಮ್ಮ ಅಪ್ಪು ಸರ್ ಸಿನಿಮಾ ನೋಡಿ ಮಲ್ಕೊಂಡ್ರೆ ಸೂಪರ್. ಲೇ 18 ಬ್ಯಾಕ್ಲಾಸ್ ಕಣೆ ನಿನಗೆ. ಏನಾದರೂ ಸ್ವಲ್ಪ ಅದನ್ನ ಕಂಪ್ಲೀಟ್ ಮಾಡ್ಕೋಬೇಕಂತ ಆಯ್ತಾ? ನಾನು ಮುಂಚೆನೇ ಹೇಳಿದ್ದೆ ಅಲ್ವಾ, ನಾನು ಮನ್ಸು ಮಾಡಿದ್ರೆ ಒಂದೇ ವರ್ಷದಲ್ಲಿ ಎಲ್ಲಾನು ಕ್ಲಿಯರ್ ಮಾಡಿಬಿಡ್ತೀನಿ ಅಂತ. ಸುಮ್ಮನೆ ರೈಟ್ ಹೇಳು. ಅಲ್ಲ ಖುಷಿ, ಮದುವೆ ಆದಮೇಲೆ ಫಸ್ಟ್ ಟೈಮ್ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಎದುರು ಬರೋದಾಗಲಿ, ಡೋರ್ ಹತ್ರ ನಿಂತ್ಕೊಂಡು ಬಾಯ್ ಹೇಳೋದಾಗಲಿ ಅಂತೇನಾದರೂ ಎಕ್ಸ್ಪೆಕ್ಟ್ ಮಾಡ್ತೀನಲ್ಲ. ಯಾಕೆ ಫೋರ್ಹೆಡ್ ಕಿಸ್ ಮರ್ತ್ಬಿಟ್ಟಿದ್ಯಾ? ಹಾಂ, ಅದೇ ಮೇನು. ನೀನೇನು ಆರ್ಮಿಗೆ ಹೋಗ್ತಾ ಇದೆಯಾ? ಈ ರೇಂಜಿಗೆ ಸೆಂಡ್ ಆಫ್ ಮಾಡೋಕ್ಕೆ ಹೋಗ್ತಾ ಇರೋದೇ ಸಾಫ್ಟ್ವೇರ್ ಜಾಬು. ಮುಚ್ಕೊಂಡು ಹೋಗು. ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿದ್ ನೋಡು ನನ್ನ ಕರ್ಮ. ನೆಟ್ ಖಾಲಿ ಆಗೋಯ್ತು. ಮಾಮ ಸ್ವಲ್ಪ ಹಾಟ್ಸ್ಪಾಟ್ ಆನ್ ಮಾಡ್ತೀಯಾ? ಹಾಂ, ಬೆಳಗ್ಗೆ ನೆಟ್ಟೆಲ್ಲ ಖಾಲಿ ಮಾಡಿ ಅಂಥದ್ದೇನು ನೋಡಿದೆ? ಅಷ್ಟೇನು ಸಿಗಲ್ಲ ಮಾಮ. ನಿಮ್ಮ ಖುಷಿ ಸ್ಟೇಟಸ್ ನೋಡಿ ಎಲ್ಲ ನೆಟ್ ಖಾಲಿ ಆಗಿದ್ದು. ಏನೋ ಸ್ಟೇಟಸ್ಸಾ? ಹಾಂ. ಹಲೋ, ಟಾರ್ಚರ ಅದೇ ನನಗೆ ಕೊಡ್ತಿದ್ರೆ ಸ್ಟೇಟಸ್ಸಾ? ಏನು ಸ್ಟೇಟಸ್ ಕತೆ? ಇರು ನಾನು ನೋಡ್ತೀನಿ. ಸಂಗಾತಿ ನೀನು ದೂರಾದ ಮೇಲೆ ಬದುಕೆಲ್ಲ ಬರಿದಾಗಿದೆ. ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಜೋರಾದ ಚಂದ್ರನೀಗ. ಬಿಸಿಲು ಕುದುರೆಯೊಂದು ಎದೆಯಿಂದ ಓಡಿದಂತೆ. ಬ್ಯಾಕ್ ಸೈಡ್ ಹೊಡಿ 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 ಹೊಡಿ. ಹೊಡಿ ಹೊಡಿ. ಏನು ಹೇಳು? ಏನು ಖುಷಿ, ಅದು ವಾಟ್ಸಪ್ನ ಸ್ಟೇಟಸ್ಸು? ನನ್ನ ಫೋನ್, ನನ್ನ ಸ್ಟೇಟಸ್, ನನ್ನ ಡಾಟಾ. ನಿನಗೇನು ನೋವು? ಹಾಂ, ತಲೆನೋವು. ಏನು? ಅಲ್ಲ ಖುಷಿ, ಏನೋ 1-2 ಸ್ಟೇಟಸ್ ಇಡಬೇಕು, ಅದೇನು ವಾಟ್ಸಪ್ನಾಗೆ ಒಳಗೆ ಗ್ರೂಪ್ಸ್ ಫ್ರೆಂಡ್ ಇಟ್ಟಂಗೆ. ಆಲ್ರೆಡಿ ನಂಗೆ ತಲೆ ಕೆಟ್ಟಿದೆ. ಗೂಡ್ಸ್ ಟ್ರೈನ್ ಅದು ಇದು ಅಂತ ಹೇಳಿ ಕೋಪ ಬರೆಸ್ಬೇಡ. ನಿನಗೆ ನೋಡೋಕ್ಕಾದ್ರೆ ನೋಡು, ಇಲ್ಲ ಅಂದರೆ ಫೋನ್ ಮ್ಯೂಟ್ ಮಾಡಿ ಸೈಡಿಗೆ ಇಡು. ಇದು ಖುಷಿ ಅಲ್ಲ, ರಾಕ್ಷಸಿ. ಶಿಟ್. ಬಂದ್ರಾ? ಹೊರಗಡೆ ಹೋಗಬೇಕು. ಎಲ್ಲಿ ಖುಷಿ? ಮೂವಿಗ, ರೆಸ್ಟೋರೆಂಟ್ಗ? ಓಯ್, ಅಷ್ಟೇನು ಸೀನಿಲ್ಲ. ನೀವೊಬ್ಬರೇ ಹೋಗಬೇಕು. ಏನು ಬೇಕು ಖುಷಿ? ಚಾಕ್ಲೇಟ್ ಬೇಕಾ, ಐಸ್ ಕ್ರೀಮ್ ಬೇಕಾ? ಎಣ್ಣೆ ಬೇಕು. ಏನು ಎಣ್ಣೆ ಬೇಕಾ? ಯಾಕೆ ಅಷ್ಟು ಕೂಗಾಡ್ತಿದ್ಯಾ? ನಾನು ಕೇಳಿದ್ದು ಬರೀ ಎಣ್ಣೆ, ವಿಷ ಅಲ್ಲ. ಇದು ಯಾವಾಗಿಂದ ಅಭ್ಯಾಸ? ಅಭ್ಯಾಸ ಏನಿಲ್ಲ, ಇದೇ ಫಸ್ಟ್ ಟೈಮ್. ಅಂಥದ್ದೇನೇ ಬಂತು ನಿನ್ನ ರೋಗ? ಇಲ್ಲಿ ನೋಡು. ಇವರೇನೆ ಪೆಟ್ರೋಲ್ ಹಿಂಗ್ ವೇಸ್ಟ್ ಮಾಡ್ತಾ ಇದ್ದಾನೆ. ಇನ್ನೂ ಸ್ವಲ್ಪ ಕೆಳಗೆ ಹಾಕೊಂಡ್ಬಿಡ್ಬೇಕಿತ್ತು, ಎಲ್ಲ ಸುಟ್ಟೋಗ್ಬಿಡ್ತಿತ್ತು. ನಿನಗೆ ಅದ್ರಲ್ಲಿ ಪೆಟ್ರೋಲ್ ಕಾಣಿಸ್ತಿದ್ಯಾ? ನನಗದ್ರಲ್ಲಿ ಅವ್ನ ಪೇನ್ ಕಾಣಿಸ್ತಾ ಇದೆ. ಇವನೇನೋ ಲೈಕ್ಸು ವ್ಯೂಸ್ಗೋಸ್ಕರ ಮಾಡ್ತಿದ್ದಾನೆ, ನೀನಂತೂ. ಈಗೇನು ನೀನು ಹೋಗ್ತೀಯೋ ನಾನು ಹೋಗ್ಲೋ? ಆಯ್ತು ಬಿಡಮ್ಮ, ಹೋಗಿ ಬೀಜ ತೊಗೊಂಡ್ಬರ್ತೀನಿ. ಬೀಜಾರೇನು ಬೇಕಾಗಿಲ್ಲ, ನಂಗೆ ಬಿಯರೇ ಬೇಕು. ಆಯ್ತು, ಬಿಯರೇ ತರ್ತೀನಿ. ಇರು ನಾನು ಬರ್ತೀನಿ. ಯಾಕೆ? ಆಮೇಲೆ ನಿನ್ನ ಖುಷಿ ಪೆದ್ದಿ ಅಂತ ಹೇಳಿ ಬಿಯರಲ್ಲಿ ಬ್ರೀಸರ್ ಹಾಕೊಂಬಂದ್ಬಿಟ್ರೆ? ಇಲ್ಲ ಹೇಳಮ್ಮ, ಬಿಯರೇ ತರ್ತೀನಿ. ಸರಿ, ಬೇಗ ಬಾ. ಹಲೋ, ಎಲ್ಲಿದ್ಯಾ? ಬಾಟಲ್ ಸಿಕ್ತಾ? ಸರಿ, ಬೇಗ ಬಾ. ಹಿಂಗ್ ಕುಡಿತಾಳೆ. ಛೀ, ಇದ್ಯಾಕೆ ಹಿಂಗಿದೆ? ಬೇಡ ಬೇಡ ಬೇಡ, ಹಿಂಗೆ ತೆಗ್ದಿಟ್ಬಿಡು. ನೀನ್ ಯಾಕೆ ಓವರ್ ಯಾಕೆ ಮಾಡ್ತಿದ್ಯಾ? ಹಾಕು ಇನ್ನೊಂದು ಪೆಗು. ಚೆನ್ನಾಗಿಲ್ಲ ಅಂದೇಲೆ. ನನ್ನ ಲೈಫಲ್ಲಿ ಏನು ಚೆನ್ನಾಗಿದೆ ಅಂತ, ಇದು ಚೆನ್ನಾಗಿದೆ ಅಂತ ಹೇಳಬೇಕು. ಇನ್ನೊಂದು ಪೆಗ್ ಹಾಕು.
ಅಯ್ಯಪ್ಪ. ಖುಷಿ ಖುಷಿ, ಈ ಪಿಂಕ್ ಸ್ಯಾರಿಲಿ ಎಷ್ಟು ಮುದ್ದಾಗಿ ಕಾಣ್ತಿದ್ಯಲ್ಲಿ, ಒಂದು ಮುದ್ದು ಕೊಡ್ಬೋದಲ್ಲ? ನಾನು ಮುದ್ದು ಹಾಕೊಂಡ್ರೆ ನೀನು ನನ್ನ ಮುದ್ದು ಕೊಡಬೇಕು, ನಾನು ಯಾಕೆ ನಿನಗೆ ಮುದ್ದು ಕೊಡಬೇಕು? ಕೊಡ್ತೀನಿ ಕೊಡ್ತೀನಿ ಕೊಡ್ತೀನಿ. ಅಯ್ಯಪ್ಪ, ನಾನು ಏನೇನೋ ಮಾತಾಡ್ತಾ ಇದ್ದೀನಿ, ಎಲ್ಲ ಈ ಬಾಟ್ಲಿಂದಾನೆ. ಹೌದು, ನಾನು ಇಲ್ಲಿ ಕುಡಿತಾ ಇದ್ರೆ ನಿನಗೆ ಮುತ್ತಬೇಕಾ? ಗುದ್ಬಿಡ್ತೀನಿ ನೋಡು, ಹಾಕು ಇನ್ನೊಂದು ಪೆಗ್ಗು. ಯಪ್ಪ, ಏನಪ್ಪ ಇವು ಸಹವಾಸ. ಅಮ್ಮ, ಎಣ್ಣೆ ಕುಡಿದ್ರೆ ಇಷ್ಟೆಲ್ಲ ಆಗತ್ತಾ? ಇನ್ನೊಂದ್ಸತಿ ಅದ್ರ ತಂಟೆಗೆ ಹೋಗ್ಬಾರ್ದಪ್ಪ. ಅದ್ಯಾ ಟಿಫಿನ್ ಮಾಡಿಟ್ಟಿದ್ದೀನಿ, ತಿನ್ನು. ನೀನು ಆಫೀಸಿಗೆ ಹೋಗಿಲ್ವಾ? ನಿನಗೆ ಯಾರು ಮಾಡಂದ್ರು? ಅಲ್ಲ, ನಿನಗೆ ಲೈಟಾಗಿ ಫೀವರ್ ಬಂದಿದೆ, ತಿಂದು ಟ್ಯಾಬ್ಲೆಟ್ ಹಾಕು. ನನಗೇನಾದ್ರೆ ನಿನಗೇನು? ನಮ್ಗೆ ಫೀವರ್ ಆದ್ರೂ ಬರಲಿ, ಸತ್ತರೆ ಸಾಯ್ಲಿ, ನನಗೆ ಕೇರ್ ಮಾಡೋಕ್ಕೆಲ್ಲ ಬರಬೇಡ ನೀನು. ಸುಮ್ಮನೆ ಹೊಡೆದ್ಬಿಟ್ಟೆ, ಎಷ್ಟು ಬೇಜಾರಾದ್ಲೋ ಏನೋ. ಏನು ಮಾಮು, ಬೆಳಗ್ಗೆ ತುಂಬ ಬೇಜಾರಲ್ಲಿ ಕುಂತ್ಕೊಂಡ್ಬಿಟ್ಟಿದ್ಯಾ? ಖುಷಿ ಹತ್ರ ಸ್ವಲ್ಪ ಜಗಳ ಆಯಿತು, ಅವಳು ಯಾವಾಗಲೂ ಚೈಲ್ಡ್ ಮಾಡ್ದಾಗ ಮಾಡ್ತಿರ್ತಾಳೆ. ಸ್ಟಾರ್ಟ್ ಆಯ್ತಾ? ಮದುವೆ ಆದ್ಮೇಲೆ ಇದೆಲ್ಲ ಕಾಮನ್ ಮಾಮ. ನಿನ್ನ ಹೆಂಗೆ ಸಮಾಧಾನ ಮಾಡ್ಬೇಕಂತ ನಂಗೆ ಗೊತ್ತು. ಒಂದು 12 ಸೆಕೆಂಡ್ ನೋಡಿ ಐತೆ, ನೋಡ್ತೀಯಾ? 12 ಸೆಕೆಂಡ್ ನೋಡ್ಯಾನ. ಇದನ್ನ ಖುಷಿಗೆ ತೋರಿಸ್ಬೇಕು. ಏ ಮಾಮ, ಅದು ಖುಷಿ ತೋರಿಸೋ ವಿಡಿಯೋ ಅಲ್ಲ ಕಣ. ಹಾಂ ದೇವ್ರೆ, ನೀನು ಇದೀಯಪ್ಪ. ಖುಷಿ ಖುಷಿ, ನಿನ್ಗೊಂದು ತೋರಿಸ್ಬೇಕು. ಖುಷಿ ಖುಷಿ, ಇಷ್ಟು ದಿನ ಚಿಕ್ಕ ಹುಡುಗಿ ಮೈಂಡ್ ಮೆಚ್ಚೂರಿಲ್ಲ ಅಂತ ಸುಮ್ಮನೆ ಇದ್ದೆ. ಏನೋ ಸಿಟ್ಟಲ್ಲಿ ಒಂದೇಟು ಹೊಡೆದೆ, ಹಂಗಂತೇಳಿ ಸೂಸೈಡ್ ಮಾಡ್ಕೊಳ್ಳೋದಾ? ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ? ಹೌದು, ನಾನು ಅಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ದೀನ ನಿನಗೆ? ಓಯ್, ಸಾಕು ನಿಲ್ಲಿಸ್ತೀಯಾ? ಇವಾಗ ನನಗೇನಾಗಿಲ್ಲ ತಾನೆ? ಜಾಸ್ತಿ ಮಾತಾಡಿದ್ರೆ ಕಪ್ಪಳ ಕೊಡಿದ್ದೀನಿ ನೋಡು. ಸೊಸೆ ಅಂತ ಸಣ್ಣ ವಯಸ್ಸಿಂದಾನೇ ಪ್ರೀತಿ ಮಾಡಿ ಮದುವೆ ಆದ್ನಲ್ಲ, ಅದೇ ನಾನು ಮಾಡಿದ ದೊಡ್ಡ ತಪ್ಪು. ನೀನು ಕ್ಲಾರಿಟಿಯಾಗೇ ಇದೆಯಾ? ನಿನ್ನ ಫೋರ್ಸ್ ಆಗಿ ಮದುವೆ ಆದ್ನಲ್ಲ, ಅದಕ್ಕೆ ಮನೇಲಿ ಹ್ಯಾಪಿ ಆಗಿರೋಳು ಇವಾಗ ಬೆಡ್ ಮೇಲೆ ಇದೆಯಾ? ಓಯ್ ನಿಲ್ಸು, ನಾನು ಹೇಳೋದನ್ನ ಸ್ವಲ್ಪ ಕೇಳು. ನೀನು ಹೊಡೆಯೋವಂಥದ್ದು ನಾನೇನು ಮಾಡಿಲ್ಲ. ಮತ್ತೆ ಅದು ಮುಖೇಶ್ನ ಮರೆಯೋಕ್ಕಾಗದೆ ಹೋಗಿ ಆ ಚಪ್ರಿ ಅವನಿಗೋಸ್ಕರನಾ? ನೋಡು ಇದು. ಛೀ, ಇದು ಫೇಕಾ ನಿಜಾನಾ? ಅಷ್ಟು ಕ್ಲಾರಿಟಿಯಾಗಿ ಕಾಣ್ಬೇಕಾದ್ರೆ ಫೇಕ್ ಅಂತೀಯಾ? ಅವನು ಓಯೋ ರೂಮಲ್ಲಿ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ನೀನು ಇಲ್ಲಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ಯಾ? ಸತ್ತ ನನ್ನ ಮಗ ಇವತ್ತು. ಏನು ಬೇಡ, ಅವ್ನ ಪಾಪದಲ್ಲಿ ಅವ್ನು ಹೋಗ್ತಾನೆ, ನೀನು ರೆಸ್ಟ್ ಮಾಡು. ನೀನು ಇಲ್ಲೇ ಇದ್ದು ನೋಡ್ಕೊ, ನಾನು ಮೆಡಿಸನ್ ತೊಗೊಂಡ್ಬರ್ತೀನಿ. ಏನು ಖುಷಿ ನೀನು ಮದುವೆ ಆದ್ಮೇಲೆ ಈ ಥರ ಮಾಡ್ಕೊಳ್ಳೋದು ಸರಿ ಅನ್ಸಲ್ಲ. ಆ ಮುಖೇಶ್ ಒಬ್ಬ ಪ್ಲೇ ಬಾಯ್, ಅವ್ನು ಎಷ್ಟು ಹುಡುಗಿರ ಜೊತೆ ಆಟ ಆಡಿದನು ಗೊತ್ತಾ ನಿನಗೆ? ಅಂಥವ್ನು ಓದಿ ನೀನು. ಆದರೂ ನಿಮ್ಮ ಮಾವ ನಿಂಗೆ ಏನು ಕಮ್ಮಿ ಮಾಡಿದನಂತ ಈ ಥರ ಮಾಡ್ಕೊಂಡಿದ್ಯಾ? ನಮ್ಮ ಆಫೀಸಲ್ಲಿ ಅವ್ನಿಗೆ ಎಷ್ಟು ಪ್ರಪೋಸಲ್ ಬಂದ್ರೂ ಅವ್ನು ರಿಜೆಕ್ಟ್ ಮಾಡಿದಾನೆ. ಯಾಕಂತ ಕೇಳಿದ್ರೆ, ನನ್ನ ಖುಷಿನ ಬಿಟ್ಟು ನಂಗೆ ಯಾರು ಬೇಡ ಅಂತ ಹೇಳ್ತಿದ್ದ. ಇವಾಗಲಾದರೂ ಅರ್ಥ ಮಾಡ್ಕೊಂಡು ಜೀವನ ಮಾಡು. ಇರು ಮಾವ, ನಾನು ಬರ್ತೀನಿ. ಎಲ್ಲಿಗೆ? ನಾನು ಹೇಳಿದ ಜಾಗ ಕರ್ಕೊಂಡು ಹೋಗು. ಯಾಕೆ? ಎಲ್ಲ ಹೇಳ್ತೀನಿ, ನಡಿ ಮಾವ. ರೊಕ್ಕ 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 ಎಷ್ಟು ಬೇಕಲ್ಲ ರೊಕ್ಕ, ರೊಕ್ಕ 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 ಎಷ್ಟು ಬೇಕಲ್ಲ. ಏ ಖುಷಿ, ಮದುವೆ ಮ್ಯಾಗ ಭಾಳ ಸಖತ್ ಕಾಣ್ಕೊಂತಿ. ಬಾ ಕಟ್ಟ ಮಂದಿ ಒಂದು ರೀಲ್ಸ್ ಮಾಡಮ್ಮ. ಯಾಕೆ ಹೊಡೆದ ಖುಷಿ? ಹೊಡಿಬೇಕಾ ಸಾಯಿಸ್ಬೇಕಾ? ಇಲ್ಲಿ ನೋಡು. ಓ, 12 ಸೆಕೆಂಡ್ ವಿಡಿಯೋ ಭಾಳ ಹೊರಲ್ಲ ಆಗ್ಬಿಟ್ಟೈತಲ್ಲ ಖುಷಿ. ಇದು ನಾ ಮಾಡಿದಲ್ಲ ಖುಷಿ, ಟ್ರೋಲ್ಸ್ ಮಾಡಿದ್ದು. ಕವರ್ ಮಾಡಕ್ ಬರಬೇಡ, ಚಪ್ಪಲಿ ತಗೊಂಡು ಹೊಡಿತೀನಿ. ಸೈಲೆಂಟ್ ಆಗಿ ರೀಲ್ಸ್ ಮಾಡ್ತಿದ್ದವಳನ್ನ ಇನ್ನೋಸೆಂಟ್ ಆಗಿ ಮೆಸೇಜ್ ಮಾಡಿಬಿಟ್ಟು ಲವ್ ಮಾಡಿ ಪಟಾಯಿಸ್ಕೊಂಡು ಮದುವೆ ಆಗ್ತಿದ್ದಾಳೆ ಅಂದಿದ ತಕ್ಷಣನೇ ಸೈಲೆಂಟ್ ಆಗಿ ಸೈಡಿಗೆ ಹೋಗ್ಬಿಟ್ಯಾ? ಎಷ್ಟು ಜನ ಹುಡುಗಿಯರ ಜೊತೆ ಹಿಂಗ್ ಮಾಡಿದ್ಯೋ? ನಿನ್ಗೋಸ್ಕರ ನಾನ್ ಸೂಸೈಡ್ ಮಾಡ್ಕೊಳಕ್ ಹೋಗಿದ್ದೆ ಅಲ್ಲ. ಛೀ, ನನ್ ಮೇಲೆ ನನ್ಗೆ ಅಸಹ್ಯ ಆಗ್ತಾ ಇದೆ. ಓಯ್, ಸ್ಪೀಡ್ನ ಕಮ್ಮಿ ಮಾಡ್ಕೋ. ಮದುವೆ ಆಗಿ ಸೈಲೆಂಟ್ ಆಗಿ ಸೈಡಿಗೆ ಹೋದವಳು ನೀನು, ನಾನಲ್ಲ. ನಾನು ಯಾರು ಗೊತ್ತಾ? ಮೆಂಟಲ್ ಬಾಯ್ ಮುಖೇಶ್. ಏನೋ ಮಾಡ್ತೀಯಾ? ಏನ್ ಮಾಡ್ತೀಯಾ? ಹೋಗೋ ಚಪ್ರಿ ನನ್ ಮಗನೇ. ಈಗ ಚಪ್ರಿ ಅಂತೀಯ?
ಬಿಡು ಯಾಕೆ ಹೇಳ್ತಿ ಆಲ್ರೆಡಿ ಒಂದು ಹೊಡ್ದು ಬಂದಿಯಲ್ಲ ಜ್ಯೂಸ್ ಕುಡಿ. ಏನಾಯ್ತು ಮಾವ? ಬೈಕಿಂದ ಬಿದ್ದೆ ಖುಷಿ. ಹೌದಾ, ಬಂದೇ ಇರು. ಎಲ್ಲಿಗೆ ಹೋಗ್ತಿದೀಯ? ಬಂದೇ ಇರು ಮಾವ. ಬೈಕಿಂದ ಬಿದ್ದೆ ಅಂತ ಸುಳ್ಳು ಹೇಳ್ತೀಯಾ? ಬೈಕಿಗೆ ಒಂದು ಸ್ಕ್ರ್ಯಾಚು ಆಗಿಲ್ಲ. ಫ್ರೆಂಡ್ ಬೈಕಿಂದ ಬಿದ್ದೆ ಖುಷಿ. ಹೌದಾ, ನಿನ್ನ ಫ್ರೆಂಡಿಗೆ ಫೋನ್ ಮಾಡ್ತೀನಿ ಇರು. ಖುಷಿನೇ ಮಾತಾಡ್ತಾ ಇರೋದು. ಸತ್ತ ನನ್ನ ಮಗ ಇವತ್ತು. ಬಾ. ಬೇಡ ಕಣೆ. ಖುಷಿ ಮಾತಾಡ್ಬೇಡ, ಸುಮ್ಮನೆ ಬಾ. ಖುಷಿ ಬೇಕಾ ಇವಾಗೆಲ್ಲ? ಸುಮ್ಮನೆ ಮುಚ್ಕೊಂಡು ಬಾ. ಎಲ್ಲಿದಾನ ಈ ಚಪ್ಪರಿ ನನ್ನ ಮಗ? ಓ, ಇಲ್ಲಿದಾನಾ? ಎಸ್ ಬಿ ಬ್ಯಾಂಕ್ನಾಗ 50,000 ಇಟ್ಟಿನಿ, ಕೆನರಾ ಬ್ಯಾಂಕ್ನಾಗ 30,000 ಇಟ್ಟಿನಿ. ರೊಕ್ಕ ರೊಕ್ಕ ಎಷ್ಟು ಬೇಕು? ಏನು ಎದ್ದೇಳೋ ಚಪ್ರಿ ನನ್ನ ಮಗನೇ. ಐ ಆಮ್ ನಾಟ್ ಚಪ್ರಿ, ಐ ಆಮ್ ಮೆಂಟಲ್ ಬಾಯ್ ಮುಖೇಶ್. ನೀನ್ ಯಾವನಾದ್ರೆ ನನಗೇನು? ಕಿತ್ತೋದಾನೆ. ನೆಟ್ಟಗೆ ಮಾತಾಡ ಮಾತ. ಎಷ್ಟು ಧೈರ್ಯ ಇದೆ ನನ್ನ ಮಗಂಗನೆ ಹೊಡಿತೀಯ ನೀನು? ಇರೋ ನಿಮ್ಮವನ್. ಇನ್ನೊಂದ್ಸತೆ ನನ್ನ ಮಾವಂಗ್ ತಂಟಕ್ ಬಂದ್ರೆ ಕಾಲ್ ಮುರಿದ್ ಕೈ ಕೊಟ್ಬಿಡ್ತೀನಿ. ಇಲ್ಲ ಅನ್ಕೋ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ನಡಿಯೋ. ಏ ಮಾವ, ನನ್ ಮೇಲೆ ದೊಡ್ಡ ದೊಡ್ಡ ಡೈಲಾಗ್ಸ್ಗಳು ಹೇಳ್ತೀಯಾ? ಇವ್ರಿಗೆಲ್ಲ ಹೊಡ್ಯಕ್ಕಾಗಲ್ವಾ ನಿಂಗೆ? ಇದೆಲ್ಲ ಆಗಲ್ಲ ಖುಷಿ. ನನ್ಗೆ ಅವ್ರಿಗೆ ಹೊಡೆಯೋಕ್ಕೂ ಆಗಲ್ಲ, ನಿನಗೂ ಹೆಂಗಿದ್ರು ಇಷ್ಟ ಇಲ್ಲ. ಮನ್ಯಾಗ ಅತ್ತೆ ಮಾವಿಗೆ ಹೇಳಿ ಡೈವರ್ಸ್ ತಗೊಂಡ್ಬಿಡೋಣ. ಏನು ಡಿವೋರ್ಸಾ? ಮದ್ವೆ ಆಗೋದು, ಡಿವೋರ್ಸ್ ತಗೊಳ್ಳೋದು ಎಲ್ಲ ನಿನ್ನ ಇಷ್ಟನಾ? ನನ್ನ ಇಷ್ಟಕ್ಕೆ ಏನ್ ಬೆಲೆ ಇಲ್ವಾ ಇಲ್ಲಿ? ಏ ಮಾವ, ಈಗ ತಿರುಗ್ತೀಯೋ ಇಲ್ವೋ? ಇಲ್ಲ, ನಾನು ತಿರ್ಗಲ್ಲ. ಏ ಮಾವ, ನಂಗೆ ಸಿಟ್ಟು ತರಿಸ್ಬೇಡ, ತಿರುಗು.